ಮೊಬೈಲ್ ಕೊಡಿ ಅಂತ ಅವ್ರಿಗೆ ಏನಾದ್ರು ಕರೆ ಮಾಡೋದು ಆತರ ಏನಾದ್ರು ಟ್ರೈ ಮಾಡಿದ್ರ? ಟ್ರೈ ಮಾಡಿಲ್ಲ. ಕಾಂಟ್ಯಾಕ್ಟ್ ಅಂತೂ ಯಾರಿಗೂ ನಾನು ಕಾಂಟ್ಯಾಕ್ಟ್ ಲಕ್ಷ್ಮೀ ಸಿದ್ದಯ್ಯ ಅವ್ರಿಗೆ ಏನಾದ್ರು ಕರೆ ಮಾಡಿದ್ರ ಅಂತ? ನೋ, ಯಾರಿಗೂ ಏನು ಕಾಂಟ್ಯಾಕ್ಟ್ ಮಾಡಿಲ್ಲ. ನಾವು ಏನ್ ಮಾಡಿದ್ವಿ ಅಂದ್ರೆ ಲೀಗಲ್ ಆಗೇ ಹೋಗೋಣ. ಬಿಕಾಸ್ ನಮ್ಮ ಅನ್ಯಾಯ ಆಗಿದೆ ಮ್ಯಾಮ್. ಲಕ್ಷ್ಮೀ ಸಿದ್ದಯ್ಯ ಮತ್ತೆ ಆನಂದ್ ಮೇಲೆ ಆಕ್ಷನ್ ತಗೋಬೇಕು. ಅನ್ಯಾಯ ಆಗಿದೆ. ಯಾಕಂದ್ರೆ ಒಂದು ಏಂತಕ್ ನಾವು ಸುಳ್ಳು ಹೇಳ್ಬೇಕು ಮ್ಯಾಮ್ ಅಲ್ವಾ? ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದಕ್ಕೆ ಮತ್ತೇನಾದ್ರು ಬೆದರಿಕೆ ಹಾಕೋದು ಆ ತರದ್ ಏನಾದ್ರು ಕರೆ ಏನಾದ್ರು ಬಂತ? ಇಲ್ಲ ಮ್ಯಾಮ್, ಬಂದಿಲ್ಲ. ಅವರು ಸ್ಟೇಷನ್ಗೆ ಬಂದಿಲ್ಲ ಮ್ಯಾಮ್. ಯಾಕಂದ್ರೆ ರವಿ ಸರೇ ಕಾಂಟ್ಯಾಕ್ಟ್ ಮಾಡ್ತಿದ್ವಿ ನಾವು. ಏನಿದ್ರು ರವಿ ಸರ್ ಹತ್ರನೇ ಕೇಳ್ತಿದ್ವಿ. ರವಿ ಸರೇ ನಮ್ಗೆ ಏನೋ ಒಂದು ಹೇಳಿ ಸಮಾಧಾನ ಮಾಡಿಸಿ, ನಾನೇ ಬೇಕಂದ್ರೆ ನಿಮ್ಗೆ ಫೋನ್ ಕೊಡ್ಸ್ಬಿಡ್ತೀನಮ್ಮ, ನನ್ ದುಡ್ಡಲ್ಲೇ. ಯಾರವ್ರು ರವಿ ಅಂದ್ರೆ ಯಾರು? ಇನ್ಸ್ಪೆಕ್ಟರ್ ಸರ್, ಜ್ಞಾನ ಬರುತ್ತೆ ಇನ್ಸ್ಪೆಕ್ಟರ್ ಸರ್ ರವಿ ಅವರು. ನನ್ ದುಡ್ಡಂದ್ರೆ ಕೊಡ್ಸ್ಬಿಡ್ತೀನಮ್ಮ, ಕೇಸ್ ವಾಪಸ್ ಮಾಡ್ಕೊಬಿಡಮ್ಮ ಅಂತ ಹೇಳ್ತವ್ರೆ. ನಾನ್ ಸೀಸ್ ಆಗಿರೋ ಫೋನ್ ಇದೆ, ಅದೇ ಬೇಕಾದ್ರೂ ಕೊಟ್ಬಿಡ್ತೀನಿ. ಐಫೋನ್ ಸೀಸ್ ಆಗಿರುತ್ತೆ, ಅದೇ ತೆಗ್ದು ಕೊಟ್ಬಿಡ್ತೀನಿ, ತಗೊಂಡೋಗಿ ಕೇಸ್ ವಾಪಸ್ ಮಾಡಿ ಅಂತ ಹೇಳ್ತವ್ರೆ. ಸರ್ ನಮ್ಗೆ ಸೀಸ್ ಆಗಿರೋ ಫೋನು ಅಲ್ಲ, ನೀವ್ ಕೊಡ್ಸಿರೋ ಫೋನು ಅದೆಲ್ಲ ಬೇಡ ಸರ್, ನಮ್ ಫೋನ್ ನಮ್ಗೆ ಕೊಡ್ಸಿ. ಅವ್ರ ಕಡೆಯಿಂದ ನಮ್ ಫೋನ್ ಅಂತ ಕಿತ್ಕೊಂಡ್ ಹೋಗ್ಬೇಕು ಸರ್. ಎಷ್ಟು ಮಮ್ಮ ಅವ್ರಿಗೆ ಧೈರ್ಯ? ನಮ್ ಸಿಸ್ಟರ್ ಫೋನ್ ಇಂದ ಕೈಯಿಂದ ಕಿತ್ಕೊಂಡು ಹೋಗಿದ್ದಾರೆ ಅವರು. ಸೊ ಅಷ್ಟು ಪಬ್ಲಿಕ್ ಸ್ಪೇಸ್ ಅಲ್ಲಿ ಈ ತರ ನಡೆದಿದೆ ಅಂತ ಹೋಗಿ ಹೇಳಿದ್ರೆ, ಕಿತ್ಕೊಂಡು ಹೋಗಿರೋ ಪ್ರೂಫ್ ತಗೋಬಾಮ ಅಂತ ಹೇಳ್ತವ್ರೆ. ಅಷ್ಟು ರೂಡ್ ಆಗಿ ಬಿಹೇವ್ ಮಾಡಿ. ನಿಮ್ ಫೋನ್ ಅಲ್ಲಿ ಏನಾದ್ರು ಇಂಪಾರ್ಟೆಂಟ್ ಡೇಟಾ ಇದೆಯಾ? ಬಿಕಾಸ್ ಅವರು ಆ ಲೇಡಿ ಮಾತಾಡಿದ್ದು ಅದು ಎಲ್ಲಾನು ಇದೆ ಮ್ಯಾಮ್. ಮತ್ತೆ ನಮ್ದು ಫೋನು ಮತ್ತೆ ಎಲ್ಲ ಅಮೌಂಟು ಅದ್ರಲ್ಲೇ ಇದೆ. ಸೊ ಅದು ತಕ್ಷಣ ಸಿಮ್ ಬ್ಲಾಕ್ ಮಾಡಿದ್ವಿ. ಆದ್ರೂ ಅವರು ಟ್ರೇಸ್ IMI ನಂಬರ್ ಎಲ್ಲ ಕೊಟ್ಟಿದೀನಿ ಮ್ಯಾಮ್. ಆದ್ರೂ ಅವರು ಏನು ರೆಸ್ಪಾನ್ಸ್ ಮಾಡ್ತಿಲ್ಲ, ಟ್ರೇಸು ಮಾಡ್ತಿಲ್ಲ. ಸರ್ಚ್ ವಾರೆಂಟ್ ತಗೊಂಡಿದ್ದಾರೆ, ಸರ್ಚ್ ವಾರೆಂಟು ಮಾಡಿಲ್ಲ. ನೋಟಿಸ್ ಕಳಿಸ್ತೀವಿ, ಮಾಡ್ತೀವಿ. ಇಲ್ಲಿವರೆಗೆ ಏನಾದ್ರು ಠಾಣೆಗೆ ಕರೆಸುವಂತ ಪ್ರಯತ್ನ ಆಗಿದೆಯಾ ಲಕ್ಷ್ಮೀ ಸಿದ್ದಯ್ಯ ಅವ್ರಿಗೆ? ನೋ ಮ್ಯಾಮ್, ಆಗಿಲ್ಲ. ಬರ್ತಾರೆ, ಶೂಟಿಂಗ್ ಅಲ್ಲಿ ಇದಾರೆ, ಬರ್ತೀನಿ ಅಂತ ಅದೇ ಹೇಳಿ ನೆಗ್ಲಿಜೆನ್ಸಿ ಮಾಡಿ ಬರೀ ಸಬೂಬ್ ಕೊಡ್ತಾ ಇದಾರೆ ನಿಮ್ಗೆ. ಏನು ಆಕ್ಷನ್ ಅಂತೂ ತಗೊಂತಿಲ್ಲ ಮ್ಯಾಮ್. 3 months ಆಯ್ತು, ಆಕ್ಷನ್ ತಗೊಂತಿಲ್ಲ. ಯಾಕೆ ಇಲ್ಲಿವರೆಗೂ ನೀವು ಸುಮ್ನೆ ಇದ್ರಿ ಮ್ಯಾಮ್? 3 months ಅಲ್ಲಿ ನಾವು ಎಲ್ಲೆಲ್ಲಿ ಹೋಗಿದೀವಿ ಅಂದ್ರೆ ಹ್ಯೂಮನ್ ರೈಟ್ಸ್ ಇಂದ ಎಲ್ಲಾ ಕಡೆ ಸುತ್ತಾಡ್ಬಿಟ್ಟಿದೀವಿ ಮ್ಯಾಮ್. ಅಲ್ಲಿಂದ ಒಂದ್ ಇನ್ಫ್ಲೂಯೆನ್ಸ್ ಬಂದ್ರು ಇವ್ರು ಆಕ್ಷನ್ ತಗೊಂತಾರೆ ಅಂತ ಆ ನಂಬಿಕೆ ಮೇಲೆ ಎಲ್ಲ DG ಆಫೀಸ್, ಕಮಿಷನರ್ ಆಫೀಸ್ ಎಲ್ಲಾ ಕಡೆನೂ ಹೋಗ್ಬಿಟ್ಟು ಬಂದ್ವಿ. ಬಟ್ ಯಾರು ಒಬ್ರು ಒಂದು ಹೆಲ್ಪ್ ಮಾಡಿಲ್ಲ ಮ್ಯಾಮ್. ಅವತ್ತು ಘಟನೆ ನಡೀತಲ್ಲ, ಆ ಸ್ಥಳದಲ್ಲಿ ಸುತ್ತಮುತ್ತ CCTV ಕ್ಯಾಮ್ರಾ ಆ ತರದ್ದು ಇದ್ವಲ್ಲ, ಹೋಗಿ ಚೆಕ್ ಮಾಡಿದ್ವಿ. ಅಂಗಡಿ ಹತ್ರ ಇದೆಲ್ಲ ಅದ್ಲೆಲ್ಲ ಹೋಗಿ ಚೆಕ್ ಮಾಡಿದ್ವಿ. ಬಿಕಾಸ್ ಇದ್ರಲ್ಲಿ ಯಾವ್ದು ಬರ್ತಿಲ್ಲ. ಮತ್ತೆ ಸಿಗ್ನಲ್ CCTV ಕ್ಯಾಮ್ರಾ ಇದೆ, ಅದು ಚೆಕ್ ಮಾಡ್ಸಿ ಸರ್, ಅದ್ರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ರೆಡ್ ಹ್ಯಾಂಡ್ ಆಗಿ ಅವ್ರು ಆನಂದ್ ಕುಮಾರ್ ಹೆಂಗ್ ಕಿತ್ಕೊಂಡು ಹೋದ್ರು ನಿಮ್ಗೆ ಗೊತ್ತಾಗುತ್ತೆ, ಚೆಕ್ ಮಾಡ್ಸಿ ಸರ್ ಅಂತ ಹೇಳಿದೀನಿ. ಇಲ್ಲಮ್ಮ ಅದು ವರ್ಕ್ ಆಗ್ತಿಲ್ಲ ಅಂತ ಅಷ್ಟು ನೆಗ್ಲಿಜೆನ್ಸಿಯಿಂದ ಹೇಳ್ತವ್ರೆ. ವರ್ಕ್ ಆಗ್ತಿಲ್ಲ, ಆಕ್ಟಿವ್ ಅಲ್ಲಿ ಇಲ್ಲ ಆ ಕ್ಯಾಮ್ರಾ ಅಂತ ಹೇಳ್ತವ್ರೆ ಮ್ಯಾಮ್. ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು ಮಾಧ್ಯಮದ ಮೂಲಕ? ಮ್ಯಾಮ್ ಅದು ಸೆಲೆಬ್ರಿಟಿ ಅಂತ ಈ ತರ ಫೇವರಿಸಮ್ ಮಾಡೋದು ಇಟ್ಸ್ ನಾಟ್ ಫೇರ್ ಮ್ಯಾಮ್. ಬಿಕಾಸ್ ನಾವು ಒಂದು ಪಬ್ಲಿಕ್, ನಾವು ನಮ್ ಕಷ್ಟಪಟ್ಟ ದುಡ್ಡಿಂದ ನಾವು ಫೋನ್ ತಗೊಂಡಿರ್ತೀವಿ ಮ್ಯಾಮ್. ಆ ಫೋನ್ ನ ಇವರು ಈ ವಿಡಿಯೋ ಇದೆ ಅಂತ ಕಿತ್ಕೊಂಡು ಹೋಗಿದ್ದಾರೆ. ಸೊ ಅದು ನಾಟ್ ಫೇರ್ ಮ್ಯಾಮ್, ಇಟ್ಸ್ ನಾಟ್ ಫೇರ್. ಪಬ್ಲಿಕ್ ಆ ಘಟನೆ ಅವತ್ತು ಸ್ಥಳದಲ್ಲಿ ಅಂತದೆಲ್ಲ ಘಟನೆ ಆಯ್ತಲ್ಲ, ಸ್ಥಳೀಯರು ಯಾರಾದ್ರೂ ಬಂದ್ರ ನಿಮ್ಮ ಸಹಾಯಕ್ಕೆ? ಪಬ್ಲಿಕ್ ಅವರ ಮ್ಯಾಮ್, ಅವರು ಫೋನ್ ಕಿತ್ಕೊಂಡು ಹೋಗಿದ್ದಾರೆ ಅಂತ ಅವ್ರು ಎಲ್ರು ಹೇಳಕ್ ಸ್ಟಾರ್ಟ್ ಮಾಡಿದ್ರು ಮ್ಯಾಮ್. ಈ ತರ ಕಿತ್ಕೊಂಡು ಹೋದ್ಮೇಲೆ ಅವ್ರು ಕಿತ್ಕೊಂಡು ಹೋಗಿ ಅಂತ ನಮ್ಗೆ ಹೇಳ್ತವ್ರೆ. ಅವತ್ತು ಪಬ್ಲಿಕ್ ಯಾರು ಮುಂದೆ ಬಂದು ಈ ತರ ಮೀನ್ಸ್ ಅವ್ರನ್ನ ಅಟ್ಯಾಕ್ ಮಾಡೋದಾಗ್ಲಿ, ಅವ್ರ ಹಿಂದೆ ಹೋಗಿ ಫಾಲೋ ಮಾಡಿ ಕಿತ್ಕೊಂಡು ಅವ್ರು ಯಾರು ಮಾಡಿಲ್ಲ. ಬಿಕಾಸ್ ಪಬ್ಲಿಕ್ ಅಂದ್ರೆ ಆ ತರ ಕಿತ್ಕೊಂಡು ಹೋಗಿದ್ದಾರೆ ಅಂತ ಎಲ್ಲ ಬಂದು ನಮ್ಗೆ ಹೇಳ್ತವ್ರೆ, ಹೋಗಿ ಹಿಂದೆ ಹೋಗಿ ಅಂತ. ಬಿಕಾಸ್ ನಾವು ಇಬ್ರೇ ಹುಡ್ಗಿರು ಹೇಗ್ ಮ್ಯಾಮ್ ಮ್ಯಾನೇಜ್ ಮಾಡೋದು? ಸೊ ನಾವು ಸ್ಟೇಷನ್ಗೆ ಹೋಗೋಣ, ಅಲ್ಲೇ ಕಂಪ್ಲೇಂಟ್ ಮಾಡೋಣ, ಹೇಗಿದ್ರು ಸಿಗ್ನಲ್ ಅಲ್ಲಿ CC ಕ್ಯಾಮ್ರಾ ಇದೆ, ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿನೇ ಅಲ್ಲಿ ಹೋದ್ವಿ. ಇಷ್ಟೊಂದು ಇನ್ಸಿಡೆಂಟ್ ನಾವು ಅವಾಗ್ಲೇ ಎಲ್ಲ ಪ್ರೂಫ್ನು ಎಲ್ಲ ಏನೇನ್ ನಡೀತು ಎಲ್ಲ ಕೊಟ್ಟಿದ್ವಿ, ಸಬ್ಮಿಟ್ ಮಾಡಿದೀನಿ. ಬಟ್ ಲೀಗಲ್ ಆಗಿ ಆಕ್ಷನ್ ತಗೊಂತಿಲ್ಲ ಮ್ಯಾಮ್. ಹಲ್ಲೆ ಮಾಡಿದ್ರು ಅಂತ ಹೇಳಿದ್ರಲ್ಲ, ತುಂಬಾ ಹೊಡೆದ್ರ ಅಥವಾ ಬ್ಲಡ್ ಬರೋ ತರ ಹೊಡೆದ್ರು? ಅದ್ರದ್ದು ಮತ್ತೆ ಕಪ್ಪಲಕ್ಕೆ ಹೊಡೆದ್ರು. ಅದನ್ನು ನಾನು ಮೆಡಿಕಲ್ ರಿಪೋರ್ಟ್ ಸಬ್ಮಿಟ್ ಮಾಡಿದೀನಿ. ಬೇಕಾದ್ರೆ ನಾನು ನಿಮ್ಗೆ ನಿಮ್ ಸಿಸ್ಟರ್ಗೂ ಹೊಡೆದ್ರ? ನಮ್ ಸಿಸ್ಟರ್ ಮಾಡಿಲ್ಲ, ಅವಳು ವಿಡಿಯೋ ಮಾಡ್ತಿದ್ಲು. ಸೊ ನಾನೇ ಈಚೆ ಬನ್ನಿ ಮಾಮ್, ಈ ತರ ಡ್ಯಾಮೇಜ್ ಆಗಿದೆ, ಏಂತಕ್ಕೆ ಇಷ್ಟೊಂದು ಡ್ರಿಂಕ್ ಅಂಡ್ ಡ್ರೈವ್ ಮಾಡಿ ಏಂತಕ್ಕೆ ಇಷ್ಟೊಂದು ರ್ಯಾಶ್ ಡ್ರೈವ್ ಮಾಡಿದೀರಾ ಅಂತ ಎಲ್ಲ ನಾನೇ ಆರ್ಗ್ಯುಮೆಂಟ್ ಮಾಡಿದೆ. ಅವ್ರು ನಂಗೆ ಕೆಟ್ಟದಾಗ ಭಯಕ್ಕೆ ಸ್ಟಾರ್ಟ್ ಮಾಡಿದ್ರು, ಮತ್ತೆ ಹೊಡಿಯಕ್ ಸ್ಟಾರ್ಟ್ ಮಾಡಿದ್ರು. ಬ್ಲಡ್ ಬರೋ ತರನೇ ಹೊಡಿದ್ರು ಮ್ಯಾಮ್. ಅದು ಪ್ರೂಫ್ ನಾನು ನಿಮ್ಗೆ ಮೆಡಿಕಲ್ ರಿಪೋರ್ಟ್ ಇದೆ, ಶೇರ್ ಮಾಡ್ತೀನಿ. ಆ ಟೈಮ್ ನಲ್ಲಿ ಅವ್ರ ಏನಾದ್ರು ರಿಯಾಕ್ಟ್ ಮಾಡ್ತಾ ಇದ್ರ, ನಾನೇ ನಿಮ್ ವಿರುದ್ಧ ಕಂಪ್ಲೇಂಟ್ ಕೊಡ್ತೀನಿ ಹಾಗೆ ಹೇಗೆ ಅಂತ? ಅವರೆಲ್ಲ ಏನು ಮಾಡಿಲ್ಲ. ಎತ್ತು ಗಾಡಿ ನಾನು ಹೋಗ್ಬೇಕು ತಕ್ಷಣ ಮ್ಯಾಮ್, ಅವ್ರು ಆನಂದ್ ಕುಮಾರ್ ಅವ್ರು ಬಂದ ತಕ್ಷಣ ಅವರು ಆ ಲೇಡಿನ ಸ್ಪಾಟ್ ಇಂದ ಮನೆಗೆ ಹೋಗಕ್ಕೆ ನೋಡಿದ್ರು. ಸೈಡ್ ಬನ್ನಿ ಅವ್ರು ಹೋಗ್ಲಿ,
ಅವ್ರು ಹೋಗ್ಲಿ, ಇಂಪಾರ್ಟೆಂಟ್ ವರ್ಕ್ ಇದೆ ಹೋಗ್ಲಿ. ಇಷ್ಟು ಇನ್ಸಿಡೆಂಟ್ ನಡೆದಿದೆ, ನನ್ನ ಹೊಡ್ತಿ, ನನ್ನ ಗಾಡಿಯಲ್ಲಿ ಗುದ್ದಿ, ನನ್ ಡ್ಯಾಮೇಜ್ ಮಾಡಿ ಎಲ್ಲ ಆಗಿದೆ. ಬಟ್ ಅವ್ರು ಬಂದ ತಕ್ಷಣ ಅವ್ರ ಲೇಡಿ ಹೋಗ್ಲಿ ಅಂತಾನೆ ಹೇಳ್ತಿದ್ರು ಮ್ಯಾಮ್. ಈಗ ನಾನು ಹೀಗೆ ಒಂದ್ ಮಾತು ಕೇಳಿ ಬಂತು ನನಗೆ, ಏನಂತಂದ್ರೆ ಸಾಕ್ಷಿ ಇಲ್ಲ, ಸಾಕ್ಷಿ ಇದ್ರೆ ಕೊಡಿ, ಅವ್ರನ್ನ ಅರೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾರಂತೆ. ನಿಮ್ಮ ಹತ್ರ ಸಾಕ್ಷಿ ಇಲ್ವಾ? ಮ್ಯಾಮ್ ವಿಡಿಯೋ ಪ್ರೂಫ್ ಇದೆ. ಅವರು ಏನ್ ಮಾತಾಡಿದ್ರು ಆ ವಿಡಿಯೋ 2 ಪ್ರೂಫ್ ಇದೆ. ಮತ್ತೆ ಆನಂದ್ ಕುಮಾರ್ ಅವ್ರು ಏನ್ ಮಾತಾಡಿದ್ರು ಅಂತ ವಿಡಿಯೋ ಪ್ರೂಫ್ ಇದೆ. ಅದು ನಾನು ಸಬ್ಮಿಟ್ ಮಾಡಿದೀನಿ ಆಲ್ರೆಡಿ. ಆದ್ರೂನು ಅವ್ರು ಏನ್ ಕೇಳ್ತಿದಾರೆ ಅಂದ್ರೆ ಕೈಯಿಂದ ಕಿತ್ಕೊಂಡು ಹೋಗಿರೋ ಪ್ರೂಫ್ ಬೇಕು ಅಂತ ಹೇಳ್ತಿದ್ದಾರೆ. ನಾನ್ ಡ್ರೈವ್ ಮಾಡ್ತಿದ್ದೆ, ಅಕ್ಕ ಫೋನ್ ಇಟ್ಕೊಂಡಿದ್ಲು, ಕೈಯಿಂದ ಹಿಂಗ್ ಕಿತ್ಕೊಂಡು ಹೋಗ್ಬೇಕಾದ್ರೆ ಹೇಗ್ ಮ್ಯಾಮ್ ವಿಡಿಯೋ ಮಾಡೋದು? ಅದು CC ಕ್ಯಾಮ್ರಾ ಚೆಕ್ ಮಾಡಿ ಸರ್ ಅಂತ ಅಂದ್ರೆ, ನೀನ್ ಹೇಳ್ದಂಗಲ್ಲ ನಾವು ಕೇಳಕ್ ಆಗಲ್ಲಮ್ಮ ಇಲ್ಲಿ ಅಂತ ನನಗೆ ಗೆದ್ರಿಸ್ಮ. ನೀನ್ ಹೇಳೋ ರೂಲ್ಸ್ ಎಲ್ಲ ನಾವು ಕೇಳಕ್ ಆಗಲ್ಲ ಅಂತ ನನ್ಗೆ ಜೋರ್ ಮಾಡಿ. ಇಲ್ಲಿವರೆಗೂ ಎಷ್ಟು ಬಾರಿ ಹೋಗಿದ್ದೀರಾ ನೀವು ಪೊಲೀಸ್ ಸ್ಟೇಷನ್ಗೆ? ಜ್ಞಾನ ಭಾರತಿ 2 months ಡೈಲಿ ಹೋಗ್ತಿದ್ವಿ ಮ್ಯಾಮ್. ಡೈಲಿ ಅಕ್ಯೂಸ್ ತರ ನಾವು ಹೋಗಿ ಅಲ್ಲಿ ನಿಂತ್ಕೊಂತಿದ್ವಿ. ಎಷ್ಟೊತ್ತಿರ್ತಿದ್ರಿ ಠಾಣೆಯಲ್ಲಿ? ಅವರೆಲ್ಲ ನಮ್ಗೆ ಇದ್ ಮಾಡ್ತಾ, ಇನ್ನೂ ಸಿಕ್ಕಿಲ್ವಾ ಮೊಬೈಲು, ಇನ್ನೂ ಸಿಕ್ಕಿಲ್ವಾ ಅವ್ರ ಮೊಬೈಲು, ಅವ್ರು ತಗೊಬಂದ್ ಕೊಟ್ಟಿಲ್ವಾ ಅಂತ ಕೇಳಕ್ ಸ್ಟಾರ್ಟ್ ಮಾಡುದು. ಆ ತರ ಡೈಲಿ ಹೋಗ್ತಿದ್ವಿ. 11:30 ಸಮಥಿಂಗ್ ಹೋದ್ರೆ 8 o'clock ಮನೆಗ್ ಬರ್ತಿದ್ವಿ. ಊಟ ಇರ್ಲಿಲ್ಲ, ರೋಡಲ್ಲಿ ಸೈಡಲ್ಲಿ ಕೂತಿರ್ತೀವಿ ಮಾ. ಸ್ಟೇಷನ್ ಇಂದ ಹೋಗಿ ನೀವು ಬರ್ತಾರಂತೆ, ಹೋಗಿ ಕರ್ಸ್ತೀವಿ, ಹೋಗಿ ನಮ್ನ ಈಚೆ ತಲೆಗೆ ಇದ್ ಮಾಡ್ತಿದ್ರು ಹೊತ್ತು. ಅವ್ರ ಆಕ್ಷನ್ ಅಂತೂ ತಗೊಂತಿರ್ಲಿಲ್ಲ. ಯಾಕೆಷ್ಟು ನಿರ್ಲಕ್ಷ್ಯ ಅಂತ ಅನ್ಬೋದು? ಮೇ ಬಿ ಅವ್ರ ಸೆಲೆಬ್ರಿಟಿ ಇನ್ಫ್ಲೂಯೆನ್ಸ್ ಏನೋ ಮೇ ಬಿ ಒಳಗಡೆ ಆಗಿರ್ಬೋದು ಅಂತ. ಮೀನ್ಸ್ ನಿಮಗೇನಾದ್ರೂ ಲಂಚ ಗಿಂಚ ಕೇಳೋ ತರದ್ ಏನಾದ್ರು ಮಾಡಿದ್ರ? ನಮ್ಗೇನು ಕೇಳಿಲ್ಲ. ಮೇ ಬಿ ಅವ್ರೇನಾದ್ರೂ ಕೊಟ್ಟಿರ್ಬೋದು. ಅವ್ರು ಲಂಚ ಕೊಟ್ಟಿದಾರಂತ ಹೇಳ್ತೀರಾ? ಯಾಕಂದ್ರೆ ಎವಿಡೆಂಟ್ ಆಗಿ ಕಾಣಿಸ್ತಿದೆ ಮಮ್ಮಿ. ಯಾಕಂದ್ರೆ ಇಷ್ಟು ಪ್ರೂಫ್ ಕೊಟ್ಟಿ ಇಷ್ಟೆಲ್ಲ ನಾವು ಓಡಾಡ್ತಿದೀವಿ, ಆದ್ರೂ ಅವ್ರು ಏನು ಆಕ್ಷನ್ ತಗೊಂತಿಲ್ಲ ಅಂತ ಅಂದ್ರೆ ನಮ್ಗೆ ಒಂಥರ ಡೌಟ್ ಬರ್ತಿದೆ ಅಮ್ಮ. ಬಿಕಾಸ್ ಇಷ್ಟೊಂದು ಯಾರೋ ಒಬ್ರು ಒಂದ್ ಪೊಲೀಸ್ ಅವ್ರ ವ್ಯಕ್ತಿ ಏನಾದ್ರೂ ಅವ್ರನ್ನ ಅಪೋಸಿಟ್ ಪಾರ್ಟಿನಾದ್ರೂ ಕರ್ಸಿ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಬಟ್ ಅದನ್ನು ಇವ್ರು ಮಾಡಿಲ್ಲ. ಕೊನೆಯದಾಗಿ ವಿಸ್ತಾರ ನ್ಯೂಸ್ ನ ಮೂಲಕ ಏನ್ ಹೇಳಕ್ ಇಷ್ಟಪಡ್ತೀರಾ? ಮ್ಯಾಮ್ ಅದೇನೇ ಇದ್ರು ಲೀಗಲ್ ಆಗಿ ಅವರು ಆಕ್ಷನ್ ತಗೋಬೇಕು. ಫೇವರಿಸಮ್ ಇರಬಾರ್ದು. ಸೆಲೆಬ್ರಿಟಿ, ಪಬ್ಲಿಕ್, ನಾರ್ಮಲ್ ಪಬ್ಲಿಕ್ ಮತ್ತೆ ಇವ್ರು ಸೆಲೆಬ್ರಿಟಿ ಅಂತ ಫೇವರಿಸಮ್ ಇರಬಾರ್ದು. ಲೀಗಲ್ ಆಗಿ ಆಕ್ಷನ್ ತಗೋಬೇಕು. ಅದ್ ಏನಿದೆಯೋ ನಮ್ ಫೋನ್ ನಮ್ನ ಕೊಡ್ಸಿ ಮ್ಯಾಮ್, ಅಷ್ಟೇ ಮ್ಯಾಮ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.